ಹಾಯ್ ಹಲೋ ಗೈಸ್, ಜೈ ಹಿಂದ್ ಎಲ್ಲರಿಗೂ ಕೂಡ. ಸೊ ಯು ಪಿ ಎಸ್ ಸಿ ಅಂಡರ್ನಲ್ಲಿ ಬರ್ತಿರ್ತಕ್ಕಂಥದ್ದು ಯೂನಿಯನ್ ಪಬ್ಲಿಕ್ ಸರ್ವಿಸ್ ಕಮಿಷನ್ ಅಂತ ಹೇಳ್ಕೇಶಿಂದ. ಸೊ ಟೋಟಲಿ ಬಂದ್ಬಿಟ್ಟು ಇದರಲ್ಲಿ ಹುದ್ದೆಗಳನ್ನ ಕಾಲ್ಫರ್ ಮಾಡಿದ್ದಾರೆ ಎನ್ ಡಿ ಎ ನ್ಯಾಷನಲ್ ಡಿಫೆನ್ಸ್ ಅಕಾಡೆಮಿ ಅಂತ ಹೇಳ್ಕೇಶಿಂದ. ಸೊ ನೋಡ್ಕೋಬೋದು, ಇದನ್ನು 10th ಕಂಪ್ಲೀಟ್ ಆದಮೇಲೆ ಸೊ ನೀವೇನಾದರೂ ಪಿ ಯು ಸಿ ಯಾವುದೇ ಒಂದು ಆರ್ಟ್ಸ್, ಕಾಮರ್ಸ್, ಸೈನ್ಸ್ ಯಾವುದಾದ್ರೂ ಓದ್ತಾ ಇದ್ದರೆ ಪುರುಷ ಮತ್ತು ಮಹಿಳೆಯರು ಇಬ್ಬರೂ ಕೂಡ ಇದಕ್ಕೆ ಅರ್ಜಿಗಳನ್ನ ಹಾಕೋಕ್ಕೆ ಅವಕಾಶ ಇರ್ತದೆ. ಓಕೆ, ಆನ್ಲೈನ್ ಮುಖಾಂತರ ಅರ್ಜಿ ಡೇಟ್ ಈಗಾಗಲೇ ಸ್ಟಾರ್ಟ್ ಆಗಿದೆ. ಇದು ಆನ್ಲೈನ್ ಮುಖಾಂತರ ಕೊನೆಯ ದಿನಾಂಕ ಯಾವಾಗುತ್ತಪ್ಪ ಅಂತಂದರೆ 31/12/2024ಕ್ಕೆ ಆನ್ಲೈನ್ ಮುಖಾಂತರ ಅರ್ಜಿಯನ್ನು ಸಲ್ಲಿಸುವ ದಿನಾಂಕ ಕೂಡ ಕ್ಲೋಸ್ ಆಗುತ್ತೆ. ಓಕೆ, ಇದಕ್ಕೆ ಯಾರೆಲ್ಲ ಅರ್ಜಿಗಳನ್ನ ನಮ್ಗೆ ಡೀಟೇಲ್ ಆದಂಥ ಎಕ್ಸಾಮ್ ಸಿಲೆಬಸ್ ಏನಿರ್ತದೆ, ಸೊ ಇದಕ್ಕೆ ಇಂಟರ್ವ್ಯೂ ಯಾವ ಥರ ಇರ್ತೈತಿ, ಸೊ ಯಾವ ಥರ ಇದನ್ನು ಟ್ರೈ ಮಾಡ್ಬೋದು, ಸೊ ನಮ್ಮ ಕೈಲಿ ಟ್ರೈ ಮಾಡೋಕ್ಕಾಗುತ್ತಾ ಇಲ್ವಾ ಅಂತ ಹೇಳ್ಕೊಂಡು ನಿಮಗೆ ಡೀಟೇಲಾಗಿ ನಾನು ಕೊಡ್ತೀನಿ. ಪ್ರತಿಯೊಬ್ಬರು ಕೂಡ ಇದನ್ನು ಟ್ರೈ ಮಾಡ್ಬೋದು, ಸೆಲೆಕ್ಷನ್ ಕೂಡ ಆಗ್ಬೋದು. ಯಾಕಂದರೆ ಅದರ ತಕ್ಕಂಗೆ ನೀವು ಕೂಡ ಎಫರ್ಟನ್ನು ಹಾಕಬೇಕಾಗುತ್ತೆ. ಓಕೆ, ಡೀಟೇಲಾಗಿ ನಿಮ್ಗೆ ಇಲ್ಲಿ ಕೊಟ್ಟಿದ್ದಾರೆ. ಸೊ ಎಕ್ಸಾಮ್ ಸಿಲೆಬಸ್ ಏನಿರ್ತೈತಿ, ಸೊ ಇಲ್ಲಿ ಬಂದ್ಬಿಟ್ಟು ಆರ್ಮಿ, ನೇವಿ, ಏರ್ಫೋರ್ಸ್ ಅಂತ ಹೇಳ್ಕೇಶಂದ. ಸೊ ಆರ್ಮಿ ವಿಂಗ್ನಲ್ಲಿ ಕರೆದಿರ್ತಕ್ಕಂಥದ್ದು 208 ಪೋಸ್ಟ್ಗಳನ್ನು ಕಾಲ್ಫರ್ ಮಾಡಿದಾರೆ. 10 ಹುದ್ದೆಗಳು ಮಹಿಳೆಯರಿಗಿದಾವೆ. ಟೋಟಲಿ ಇಂಡಿಯನ್ ನೇವಿಯಲ್ಲಿ 42 ಹುದ್ದೆಗಳನ್ನ ಕಾಲ್ಫರ್ ಮಾಡಿದಾರೆ. 6 ಹುದ್ದೆಗಳು ಮಹಿಳೆಯರಿಗಿದಾವೆ. ನೆಕ್ಸ್ಟ್ ಏರ್ಫೋರ್ಸ್ನಲ್ಲಿ ಫ್ಲೈಯಿಂಗ್ ಅಂತ ಹೇಳ್ಕೇಶಂದ 92 ಹುದ್ದೆಗಳನ್ನ ಕರೆದಿದ್ದಾರೆ. ಮಹಿಳೆಯರಿಗೆ 2 ಹುದ್ದೆಗಳನ್ನ ಕಾಲ್ಫರ್ ಮಾಡಿದ್ದಾರೆ. ನೆಕ್ಸ್ಟ್ ಗ್ರೌಂಡ್ ಡ್ಯೂಟೀಸ್ ಅಂತ ಹೇಳ್ಕೇಶಂದ ಟೆಕ್ನಿಕಲ್ 18 ಹುದ್ದೆಗಳು, ಮಹಿಳೆಯರಿಗೆ 2 ಹುದ್ದೆಗಳನ್ನ ಕಾಲ್ಫರ್ ಮಾಡಿದ್ದಾರೆ. ನೆಕ್ಸ್ಟ್ ಗ್ರೌಂಡ್ ಡ್ಯೂಟೀಸ್ ಅಂತ ಹೇಳ್ಕೇಶಂದ ಟೆಕ್ನಿಕಲ್ 10 ಹುದ್ದೆಗಳು ಇನ್ಕ್ಲೂಡಿಂಗ್ ಮಹಿಳೆಯರಿಗೆ 2 ಹುದ್ದೆಗಳು. ನೆಕ್ಸ್ಟ್ ಅದೇ ಥರನಾಗಿ ನಾವೆಲ್ ಅಕಾಡೆಮಿ ಅಂತ ಹೇಳ್ಕೇಶಂದ ಎನ್ ಎ ಅಂತ ಹೇಳ್ಕೇಶಂದ ಇದು 10+2 ಕೆಡೆಟ್ ಎಂಟ್ರಿ ಅಂದರೆ ಎಂಟ್ರಿ ಸ್ಕೀಮ್. ಇದು ಇಲ್ಲಿ 36 ಹುದ್ದೆಗಳನ್ನ ಕಾಲ್ಫರ್ ಮಾಡಿದ್ದಾರೆ. 5 ಹುದ್ದೆಗಳು ಮಹಿಳೆಯರಿಗೆ, ಉಳಿದಿರ್ತಕ್ಕಂಥದ್ದು 36 ಹುದ್ದೆಗಳು. ಟೋಟಲಿ ಬಂದ್ಬಿಟ್ಟು 406 ಹುದ್ದೆಗಳನ್ನ ಕಾಲ್ಫರ್ ಮಾಡಿದ್ದಾರೆ. ಮಹಿಳೆಯರಿಗೆ ಇದರಲ್ಲಿ ಯಾವುದೇ ಥರನಂಥ ಅವಕಾಶ ಇರಲಿಲ್ಲ ಮೊದಲಿಗೆ. ಈಗ 2 ಬ್ಯಾಚ್ ಆಯಿತು, ಅವಕಾಶವನ್ನು ಕೊಡ್ತಾ ಇದ್ದಾರೆ. ಇದು 3ನೇ ಬ್ಯಾಚು. ಓಕೆ, ನೀವು ಕೂಡ ಇದಕ್ಕೆ ಅಪ್ಲಿಕೇಶನನ್ನು ಹಾಕ್ಬೋದು. ಓಕೆ, ಎಕ್ಸಾಮ್ ಸೆಂಟರ್ಗಳು ನಮ್ಮ ಕರ್ನಾಟಕದಲ್ಲೇ ಬರ್ತದ ಅಂತ ಹೇಳ್ಕೇಶಂತ ನೀವು ಪ್ರತಿಯೊಬ್ಬರು ಕೂಡ ಕೇಳ್ಬೋದು. ಎಸ್, ಕರ್ನಾಟಕದಲ್ಲೇ ಕೂಡ ಎಕ್ಸಾಮ್ ಸೆಂಟರ್ ಇರ್ತದೆ. ಎಲ್ಲಿ ಇರ್ತದಪ್ಪ ಅಂತಂದರೆ ಎಕ್ಸಾಮ್ ಸೆಂಟರ್ ನೋಡ್ಕೊಳ್ರಿ, ನಮ್ಮ ಧಾರವಾಡದಲ್ಲೇ ಕೂಡ ಎಕ್ಸಾಮನ್ನು ಕಂಡಕ್ಟ್ ಮಾಡ್ತಾರೆ. ಓಕೆ, ಧಾರವಾಡದಲ್ಲಿ ಎಕ್ಸಾಮ್ ಇರ್ತೈತಿ. ನೆಕ್ಸ್ಟ್ ಬಂದುಬಿಟ್ಟು ಬೆಂಗಳೂರಲ್ಲಿ ಕೂಡ ಎಕ್ಸಾಮನ್ನು ಇರ್ತೈತಿ. ಬೆಂಗಳೂರು ನಿಯರೆಸ್ಟ್ ಆಗಿರ್ತಕ್ಕಂಥವ್ರು ಬೆಂಗಳೂರು ಎಕ್ಸಾಮ್ ಸೆಂಟರ್ನ ತೊಗೊಳ್ರಿ, ಇನ್ನು ಉಳಿದಿರ್ತಕ್ಕಂಥವ್ರು ಧಾರವಾಡನ ತೊಗೊಳ್ರಿ. ಇದಕ್ಕೆ ಏಜ್ ಲಿಮಿಟ್ ಎಷ್ಟು ಬೇಕಾಗುತ್ತೆ ಇಲ್ಲಿ ನೋಡ್ಕೊಳ್ರಿ. ಓನ್ಲಿ ಅನ್ಮ್ಯಾರಿಡ್ ಮೇಲ್ ಆ್ಯಂಡ್ ಫೀಮೇಲ್ ಕ್ಯಾಂಡಿಡೇಟ್ಸ್ were not earlier than 2nd July 2006 and not later than 1st July 2009 ಆರ್ ಎಲಿಜಿಬಲ್. ಈ ಏಜಿನೊಳಗಡೆ ನೀವು ಯಾರಾದರೂ ಜೆಂಟ್ಸ್ ಇದ್ದರೆ ಸೊ ಇದಕ್ಕೆ ಅರ್ಜಿಗಳನ್ನ ಹಾಕ್ಬೋದು. OBC SC ST ದವ್ರು ಅಂತ ಹೇಳ್ಕೇಶಂದ ಇದರಲ್ಲಿ ಯಾವುದೇ ಥರನಂಥ ಏಜ್ ರಿಲ್ಯಾಕ್ಷನ್ ಕೂಡ ಇರೋದಿಲ್ಲ. ಇದು ಎಕ್ಸಾಮ್ ಬಂದ್ಬಿಟ್ಟು ಇಂಗ್ಲೀಷು ಮತ್ತು ಹಿಂದಿಯಲ್ಲಿ ಮಾತ್ರ ಎಕ್ಸಾಮ್ ಇರ್ತದೆ. ಸೊ ನೀವು ಯಾರಾದರೂ ಎಜುಕೇಷನ್ ಕ್ವಾಲಿಫಿಕೇಷನನ್ನು ನೋಡ್ಕೊಳ್ರಿ. ಫಾರ್ ಆರ್ಮಿ ವಿಂಗ್ ಆ್ಯಂಡ್ ನ್ಯಾಷನಲ್ ಡಿಫೆನ್ಸ್ ಅಕಾಡೆಮಿ ಇದಕ್ಕೆ 12ನೇ ತರಗತಿ ಪಾಸ್ 12ನೇ ತರಗತಿ ನೀವು ಏನಾದರೂ ಪ್ಯಾಟರ್ನ್ ಸ್ಕೂಲ್ ಎಜುಕೇಷನ್ ಇಕ್ವೆಲೆಂಟ್ ಎಕ್ಸಾಮಿನೇಷನ್ ಕಂಡಕ್ಟೆಡ್ ಬೈ ದ ಸ್ಟೇಟ್ ಎಜುಕೇಷನ್ ಬೋರ್ಡ್. ನೀವೇನಾದರೂ 12ನೇ ಓದ್ತಾ ಇದ್ದೀರಪ್ಪ ಅಂದರೆ ಆರ್ಟ್ಸ್, ಕಾಮರ್ಸ್, ಸೈನ್ಸ್ ಯಾವುದಾದ್ರೂ ಸೊ ನೀವು ಇದಕ್ಕೆ ಅರ್ಜಿಗಳನ್ನ ಸಲ್ಲಿಸ್ಬೋದು. ಫಾರ್ ಏರ್ಫೋರ್ಸ್ ಆ್ಯಂಡ್ ನಾವೆಲ್ ವಿಂಗ್ಸ್ ನ್ಯಾಷನಲ್ ಡಿಫೆನ್ಸ್ ಅಕಾಡೆಮಿ ಆ್ಯಂಡ್ ಫಾರ್ ದ 10th ಅಂದರೆ 12ನೇ ತರಗತಿ ಇದಕ್ಕೆ ಕಂಪಲ್ಸರಿಯಾಗಿ ಪಾಸ್ ಆಗಿರಬೇಕು. ಕಂಪಲ್ಸರಿಯಾಗಿ ಸ್ಟಡಿ ಮಾಡ್ತಿರ್ಬೇಕು. ಅಂದರೆ ಫಿಸಿಕ್ಸ್, ಕೆಮಿಸ್ಟ್ರಿ, ಮ್ಯಾಥಮೆಟಿಕ್ಸ್ ಸಬ್ಜೆಕ್ಟನ್ನು ಹೊಂದಿರಬೇಕು. ಅದನ್ನು ಮಾತ್ರ ಅಪಿಯರಿಂಗ್ ಅಂತ ಬರ್ತೈತಿ. ಅಪಿಯರಿಂಗ್ ಯಾರಾದರೂ ನೀವು PUC ಓದ್ತಾ ಇದ್ದರೆ ಅಪಿಯರಿಂಗ್ ಅಂತ ಕೊಡ್ರಿ. ಸೊ ಕಂಪ್ಲೀಟ್ ಆಗಿದ್ದರೆ ಕಂಪ್ಲೀಟ್ ಅಂತ ಒಂದು ಆಪ್ಷನ್ ಬರುತ್ತೆ, ಅದನ್ನು ಅಂದ್ಬಿಟ್ಟು ನೀವು ಅಪ್ಲಿಕೇಶನ್ಗಳನ್ನು ಹಾಕ್ಕೊಳ್ಬೇಕಾಗುತ್ತೆ. ನೆಕ್ಸ್ಟ್ ಬಂದ್ಬಿಟ್ಟು ಫಿಸಿಕಲ್. ಓಕೆ, ಇದಕ್ಕೆ ಫಿಸಿಕಲ್ ಸ್ಟ್ಯಾಂಡರ್ಡ್ ಬಂದುಬಿಟ್ಟು ಫಿಸಿಕಲ್ ಯಾವ ಥರ ಇರ್ತದೆ ಅಂತ ಕೇಶಂದ ನೀವು ಕೂಡ ಕೇಳ್ಕೊಬೋದು. ಫಿಸಿಕಲ್ನಲ್ಲಿ ಇರ್ತದೆ. ಫಿಸಿಕಲ್ ಯಾವುದೇ ಥರ ಅಂತ ರನ್ನಿಂಗ್ ಇರೋದಿಲ್ಲ. ಹೈಟ್ ಮತ್ತು ಚೆಸ್ಟ್ ವೇಟನ್ನು ಚೆಕ್ ಮಾಡ್ತಾರೆ. ಸೊ ಹೈಟ್ ಬಂದುಬಿಟ್ಟು ನಾರ್ಮಲಿಯಾಗಿ ಹೈಟ್ ಇರ್ತೈತಿ. ಯಾರು ಕೂಡ ಹೈಟ್ ಬಗ್ಗೆ ತಲೆಯನ್ನು ಕೆಡಿಸ್ಕೋಬೇಡ್ರಿ. ಫೀಸ್ ಬಂದುಬಿಟ್ಟು ನೋಡ್ಕೊಳ್ರಿ, 100 ರೂಪೀಸ್ ಅಪ್ಲಿಕೇಶನ್ ಫೀಸ್ ಇರ್ತೈತಿ. ಮಹಿಳೆಯರಿಗೆ ಮತ್ತು SC ST ಕೆಡೆಟ್ಗಳಿಗೆ ಯಾವುದೇ ಥರ ಅಂತ SC ST ಕೆಡೆಟ್ ಎಲ್ಲರಿಗೂ ಕೂಡ ಇದರಲ್ಲಿ 100 ರೂಪೀಸ್ ಫೀಸನ್ನು ಕಟ್ಟಲೇಬೇಕು. Candidate forms of issues and below the completed payment fee are required to the fees 100 rupees. 100 ರೂಪೀಸ್ ಫೀಸನ್ನು ಕಟ್ಟಲೇಬೇಕು. ನೆಕ್ಸ್ಟ್ ಅದೇ ಥರನಾಗಿ ಮಹಿಳೆಯರಿಗೆ ಫೀಸ್ ಇರೋದಿಲ್ಲ. ನೆಕ್ಸ್ಟ್ ಇದ್ರದ್ದು ಫೀಸ್ ಕಟ್ಟುವ ಕ್ಲೋಸಿಂಗ್ ಟೈಮಿಂಗ್ ಅಂತಪ್ಪ ಅಂತಂದರೆ ಇಲ್ಲಿ ನೋಡ್ಕೋಬೋದು. 6 ಗಂಟೆಗೆ 31/12/2024 6 ಗಂಟೆಗೆ ನಿಮ್ಮದು ಫೀಸನ್ನು ಕಟ್ಟುವ ಟೈಮ್ ಕೂಡ ಕ್ಲೋಸ್ ಆಗುತ್ತೆ. ಇದನ್ನು ಯಾವ ಥರ ಆನ್ಲೈನ್ ಮುಖಾಂತರ ರಿಜಿಸ್ಟ್ರೇಷನ್ ಮಾಡಬೇಕಾಗುತ್ತೆ. 1 ಟೈಮ್ ರಿಜಿಸ್ಟ್ರೇಷನ್ ಅಂತ ಇರುತ್ತೆ UPSC ವೆಬ್ಸೈಟ್ನಲ್ಲಿ. ಸೊ 1 ಟೈಮ್ ರಿಜಿಸ್ಟ್ರೇಷನನ್ನು
ರಿಜಿಸ್ಟ್ರೇಷನ್ ಮಾಡಿದಾದಮೇಲೆ ಏನು ಕರೆಕ್ಷನನ್ನು ಮಾಡ್ಕೊಳ್ಳೋಕ್ಕೆ ಇದರಲ್ಲಿ ಅವಕಾಶವನ್ನು ಕೊಡೋದಿಲ್ಲ. ಏನಾದರೂ ನೀವು ಹಾಕುವಾಗ ಏನೂ ಕೂಡ ಇದರಲ್ಲಿ ಮಿಸ್ಟೇಕ್ಸನ್ನು ಮಾಡ್ಕೊಳ್ಬೇಡ್ರಿ. ಓಕೆ, ಎಕ್ಸಾಮ್ ಯಾವ ಥರ ಇರ್ತದೆ ಅಂತ ನಾನು ತಿಳಿಸ್ಕೊಡ್ತೀನಿ. ಎಕ್ಸಾಮ್ ಸಿಲೆಬಸ್ ಏನೇ ಇರ್ತದೆ ಅಂತೇಳಿ. ಸ್ಕೀಮ್ ಆಫ್ ಎಕ್ಸಾಮಿನೇಷನ್ ಅಂತಂದರೆ ಇದರಲ್ಲಿ ಸಬ್ಜೆಕ್ಟ್ಗಳನ್ನು ನೋಡ್ಕೋಬೋದು. ಮ್ಯಾಥ್ಸು ಮತ್ತು ಮ್ಯಾಥಮೆಟಿಕ್ಸು ಜನರಲ್ ಎಬಿಲಿಟಿ ಟೆಸ್ಟ್ ಅಂತ ಹೇಳ್ಕೇಸಿಂದ. ಸೊ ಕೋಡ್ 1 ಕೋಡ್ 2 ಅಂತ ಹೇಳ್ಕೇಸಿಂದ ಟೈಮಿಂಗ್ ಕೂಡ ಕೊಟ್ಟಿದ್ದಾರೆ. ನೆಕ್ಸ್ಟ್ ಅದೇ ಥರನಾಗಿ ಎಕ್ಸಾಮ್ ಮಾರ್ಕ್ಸ್ ಕೂಡ ಕೊಟ್ಟಿದ್ದಾರೆ. ಟೋಟಲಿ ಬಂದುಬಿಟ್ಟು ನಿಮ್ಗೆ 900 ಮಾರ್ಕ್ಸಿಂದ ಎಕ್ಸಾಮ್ ಇರ್ತೈತಿ. ನೆಕ್ಸ್ಟ್ 900 ಮಾರ್ಕ್ಸಿಂದ SSB ಟೆಸ್ಟ್ ಇಂಟರ್ವ್ಯೂ ಅಂತ ನಿಮ್ಗೆ ಕರೀತಾರೆ ಎಕ್ಸಾಮ್ ಕ್ಲಿಯರ್ ಆದಮೇಲೆ. ಇದು ಮ್ಯಾಥಮೆಟಿಕ್ಸ್ ಅಂತ ಹೇಳ್ಕೇಸಿಂದ 2.5 ತಾಸು ನಿಮಗೆ ಎಕ್ಸಾಮನ್ನು ಕಂಡಕ್ಟ್ ಮಾಡ್ತಾರೆ. 300 ಮಾರ್ಕ್ಸಿಂದ ಇರ್ತೈತಿ. ಜನರಲ್ ಎಬಿಲಿಟಿ ಟೆಸ್ಟ್ ಅಂತ ಹೇಳ್ಕೇಸಿಂದ ಅದು ಕೂಡ 2.5 ತಾಸು ಇರ್ತೈತಿ. 600 ಮಾರ್ಕ್ಸಿಂದ ಇರ್ತೈತಿ. ಎರಡೂ ಕೂಡ ಒಂದೇ ದಿನ ನಿಮ್ಮ ಎಕ್ಸಾಮನ್ನು ಕಂಡಕ್ಟ್ ಮಾಡ್ತಾರೆ. ಮಾರ್ನಿಂಗ್ ಒಂದು ಕಂಪ್ಲೀಟ್ ಆದಮೇಲೆ ಒಂದು ಹಾಫ್ ಆ್ಯನ್ ಅವರ್ ರೆಸ್ಟ್ ಬಿಟ್ಟು ಮತ್ತೆ ನಿಮ್ಮದು ಎಕ್ಸಾಮನ್ನು ಸ್ಟಾರ್ಟ್ ಮಾಡ್ತಾರೆ. ಟೋಟಲಿ 1 ಡೇ ಫುಲ್ ಬೇಕಾಗುತ್ತೆ ನಿಮಗೆ ಎಕ್ಸಾಮನ್ನು ಇದನ್ನು ಬರೀಬೇಕಾಗಿದ್ದರೆ. ಓಕೆ, ಎಕ್ಸಾಮ್ ಪೇಪರ್ 1 ಮ್ಯಾಥಮೆಟಿಕ್ಸ್ನಲ್ಲಿ ನಮ್ಗೆ ಏನೇನು ಸಿಲೆಬಸನ್ನು ಕೊಟ್ಟಿದ್ದಾರೆ ಅಂತ ಹೇಳ್ಕೇಸಿಂದ ಇಲ್ಲಿ ಡೀಟೇಲಾಗಿ ಕೊಟ್ಟಿದ್ದಾರೆ. ಒಂದು ಸಾರಿ ಚೆಕ್ ಮಾಡಿಕೊಡ್ರಿ ಯಾವ್ಯಾವ ಸಬ್ಜೆಕ್ಟ್ಗಳು ಬರ್ತಾವೆ ಅಂತ ಹೇಳ್ಕೇಸಿಂದ. ಮ್ಯಾಥ್ಸ್ನಲ್ಲಿ ಯಾವ ಚಾಪ್ಟರ್ಗಳು ಬರ್ತಾವೆ ಅಂತ ಹೇಳ್ಕೇಸಿಂದ ಇಲ್ಲಿ ಕೊಟ್ಟಿದ್ದಾರೆ, ಚೆಕ್ ಮಾಡಿಕೊಡ್ರಿ. ಪೇಪರ್ 2 ಜನರಲ್ ಎಬಿಲಿಟಿ ಟೆಸ್ಟ್ ಅಂತಂದೆಲ್ಲ. ಸೊ ಇದಕ್ಕೆ 600 ಮಾರ್ಕ್ಸಿಂದ ಇಂಗ್ಲೀಷ್ ಮತ್ತು ಜನರಲ್ ನಾಲೆಜ್ ಅಂತ ಹೇಳ್ಕೇಸಿಂದ ಎಕ್ಸಾಮ್ ಇರ್ತೈತಿ. ಇಲ್ಲಿ 400 ಇಂಗ್ಲೀಷ್ನಲ್ಲಿ 200 ಮಾರ್ಕ್ಸ್ ಇರ್ತೈತಿ. ನೆಕ್ಸ್ಟ್ ಜನರಲ್ ನಾಲೆಜ್ನಲ್ಲಿ 400 ಮಾರ್ಕ್ಸ್ ಇರ್ತದೆ. ಓಕೆ, ನೆಕ್ಸ್ಟು ಸೆಕ್ಷನ್ ಇವೆಲ್ಲ ಕೂಡ ಎಕ್ಸಾಮ್ ಸಿಲೆಬಸನ್ನು ಡೀಟೇಲಾಗಿ ಕೊಟ್ಟಿದ್ದಾರೆ. ಅಂದರೆ ಯಾವ ಚಾಪ್ಟರ್ ಕೇಳ್ತೀವಿ ಯಾವ ಚಾಪ್ಟರ್ ಇಲ್ಲ ಅಂತ ಹೇಳ್ಕೇಸಿಂದ ಚೆಕ್ ಮಾಡ್ಕೋಬೋದು ಪ್ರತಿಯೊಬ್ಬರು ಕೂಡ. ಕೊಡ್ರಿ ಎಕ್ಸಾಮ್ ಯಾವ ಥರ ಇತ್ತಪ್ಪ ಅಂದ್ರೆ ಅದನ್ನು ಕೂಡ ಕೊಟ್ಟಿದ್ದಾರೆ. OMR ಬೇಸ್ಡ್ ಇರ್ತೈತಿ. ಯಾವುದೇ ಥರನಂತ ಆನ್ಲೈನ್ ಎಕ್ಸಾಮ್ ಇರೋದಿಲ್ಲ. OMR ಬೇಸ್ಡ್ ನಿಮ್ಗೆ ಎಕ್ಸಾಮ್ ಇರ್ತದೆ. OMR ಬೇಸ್ ಮುಖಾಂತರ ಈ ಥರ ನಿಮ್ಗೆ ನಾರ್ಮಲಿಯಾಗಿ ಎಕ್ಸಾಮ್ ಗೊತ್ತಿರ್ಬೋದು. ಆಲ್ಮೋಸ್ಟ್ ಆಲ್ ಪ್ರತಿಯೊಬ್ಬರು ನೀವು ಎಕ್ಸಾಮ ನವೋದಯ ಅವೆಲ್ಲ ಮೊರಾರ್ಜಿ ಇವೆಲ್ಲ ಎಕ್ಸಾಮ್ಗಳನ್ನು ಬರ್ತಿರ್ತಾರಲ್ಲ, ಆಲ್ಮೋಸ್ಟ್ ಆಲ್ ಅದ್ರ ಬಗ್ಗೆ ನಿಮ್ಗೆ ನಾಲೆಜ್ ಇರ್ತದೆ. ಅದೇ ಥರನಾಗಿ ಎಕ್ಸಾಮನ್ನು ಕೊಟ್ಟಿರ್ತಾರೆ. ಓಕೆ, ಪ್ರತಿಯೊಬ್ಬರು ಕೂಡ ಅರ್ಜಿಗಳನ್ನ ಹಾಕೊಡ್ರಿ. ಇದಕ್ಕೆ ಮೊದಲಿಗೆ ಯಾವ ಥರ ಇತ್ತಪ್ಪ ಅಂತಾರೆ ಸೈನ್ಸ್ ಓದ್ತಿರ್ತಕ್ಕಂಥ ಹುಡುಗರಿಗೆ ಮಾತ್ರ ಅವಕಾಶ ಇತ್ತು. ಈಗ ಆರ್ಟ್ಸ್, ಕಾಮರ್ಸ್, ಸೈನ್ಸ್ ಎಲ್ಲರಿಗೂ ಕೂಡ ಅವಕಾಶವನ್ನು ಕೊಟ್ಟಿದ್ದಾರೆ. ಪ್ರತಿಯೊಬ್ಬರು ಕೂಡ ಇಂಥವೆಲ್ಲ ಯೂಸ್ ಅಂದರೆ ಅಪ್ಲಿಕೇಶನನ್ನು ಹಾಕಿ ನೀವೇನಾದರೂ ಎಕ್ಸಾಮ್ ಬರೆದ್ರೆ ಅದ್ರ ಬಗ್ಗೆ ಜಾಸ್ತಿ ನಿಮ್ಗೆ ಮಾಹಿತಿ ಕೂಡ ಗೊತ್ತಾಗ್ತಾ ಇರ್ತದೆ. ಸೊ ಹೈಟ್, ಚೆಸ್ಟ್, ವೇಟ್ ಅಂಕಿ ನಾರ್ಮಲಾಗಿರ್ತೈತಿ. ಅದ್ರ ಬಗ್ಗೆ ಯಾರೂ ತಲೆಗೆಡ್ಸ್ಕೊಬೇಡ್ರಿ. ಅಷ್ಟರದ್ದು ಕೂಡ ನಿಮ್ಮದು ಹೈಟ್, ಚೆಸ್ಟ್, ವೇಸ್ಟ್ ನಾರ್ಮಲಾಗಿ ಬಂದೇ ಬರ್ತದೆ. ಓಕೆ, ಇವೆಲ್ಲ ಇನ್ಫಾರ್ಮೇಷನ್ಗಳನ್ನ ತಿಳ್ಕೊಳ್ಬೇಕು ಅಂದ್ಕೊಂಡಿದ್ರೆ ಸೊ ನಿಮ್ಗೆ ಯಾರೂ ಕೂಡ UPSCದು ಆಲ್ಮೋಸ್ಟ್ ಆಲ್ ಮಾಹಿತಿಗಳು ಸಿಗ್ತಿರೋದಿಲ್ಲ. ಅವೆಲ್ಲ ಮಾಹಿತಿಗಳನ್ನ ತಿಳ್ಕೊಂಡು ಈ ಥರದ್ದು ಎಕ್ಸಾಮ್ ಯಾವ ಡೇಟಿಗೆ ಬರ್ತದೆ, ಸೊ ಎಕ್ಸಾಮ್ ಎಲ್ಲಿ ಕಂಡಕ್ಟ್ ಮಾಡ್ತಾರೆ, ಯಾವ ಥರ ಕಂಡಕ್ಟ್ ಮಾಡ್ತಾರೆ, ಸೊ ಪ್ರತಿಯೊಂದು ಎಕ್ಸಾಮ್ ಸಿಲೆಬಸನ್ನು ನಾನು ಡೀಟೇಲ್ ಆದಂಥ ಮಾಹಿತಿಯನ್ನು ನೀವು ಈ ಜಾಬ್ಗೆ ಯಾರೆಲ್ಲ ಅಪ್ಲಿಕೇಶನನ್ನು ಹಾಕ್ತಿರಲ್ಲ ಎಸ್ ಅಂತ ನನ್ನ ಕಮೆಂಟ್ ಸೆಕ್ಷನ್ದಲ್ಲಿ ಕಮೆಂಟನ್ನು ಮಾಡಿರಿ. ಸೊ ನಾನು ಅದಕ್ಕೆ ಇನ್ನಷ್ಟು ಏನು ಬೇಕು ಅದಕ್ಕೆ ಸಾಕಷ್ಟು ಇದಕ್ಕೆ ಹೆಲ್ಪ್ಫುಲ್ಲನ್ನು ಮಾಡ್ತೀನಿ. ಸೊ ಆಫೀಸರ್ ಲೆವೆಲ್ಲಿಗೆ ಇದಕ್ಕೂ ಡಬಲ್ ಸ್ಟಾರ್ ಆಗಿರ್ತಕ್ಕಂಥದ್ದು ಆಫೀಸರ್ ಪೋಸ್ಟ್ ಇದು. ಸೊ ಇಂಥವೆಲ್ಲ ನೀವು ಹುದ್ದೆಗೆ ನೀವು ಜಾಯ್ನ್ ಆಗ್ತೀರಪ್ಪ ಅಂತಂದರೆ ಸೊ ಯೂಟ್ಯೂಬ್ನಲ್ಲಿ ಸರ್ಚ್ ಮಾಡ್ಕೊಂಡು ನೋಡ್ಕೋಬೋದು. ನ್ಯಾಷನಲ್ ಡಿಫೆನ್ಸ್ ಅಕಾಡೆಮಿ ಅಂತ ಹೇಳ್ಕೊಂಡು ವಿಡಿಯೋಗಳನ್ನ ನೋಡ್ಕೊಡ್ರಿ. ಯಾವ ಥರ ಡ್ರೆಸ್ ಇರ್ತಾವೆ, ಯಾವ ಥರ ಅವ್ರದ್ದು ಪಾಸಿಂಗ್ ಔಟ್ ಫ್ರೇಡ್ ಇರ್ತೈತಿ. ಬೆಸ್ಟ್ ಇರ್ತಕ್ಕಂಥ ಜಾಬು. ಬಟ್ ಸಣ್ಣ ವಯಸ್ಸಿನಲ್ಲೇ ದೊಡ್ಡ ಆಫೀಸರ್ ಆಗಿ ನೀವು ಹುದ್ದೆಗೆ ಸೇರ್ಕೊಳ್ಬೋದು. ಓಕೆ, ಯಾರಿಗಾದರೂ ಇಂಟ್ರೆಸ್ಟ್ ಇದ್ದರೆ ಸೊ ಈ ಹುದ್ದೆಗೆ ಅರ್ಜಿಗಳನ್ನ ಸಲ್ಲಿಸ್ಕೊಡ್ರಿ. ಯಾರಾದರೂ ಫಸ್ಟ್ ಟೈಮ್ ನೋಡ್ತಾ ಇದ್ರಪ್ಪ ಅಂತಾರೆ ನಮ್ಮ ಯೂಟ್ಯೂಬ್ ಚಾನಲ್ಗೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಕೆಳಗಡೆ ಕಂತಿರ್ತಕ್ಕಂಥ ರೈಟ್ ಸೈಡಿಗೆ ಸಬ್ಸ್ಕ್ರೈಬ್ ಅನ್ನೋದು ಸಬ್ಸ್ಕ್ರೈಬ್ ಮಾಡಿ ಇಟ್ಕೊಡ್ರಿ. ಓಕೆ, ಎಲ್ಲರೂ ಕೂಡ ಆಲ್ ದಿ ಬೆಸ್ಟ್. ಜೈ ಹಿಂದ್, ಜೈ ಕರ್ನಾಟಕ.